ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಷಯ ಇದೆ, ಎಂತ ಗೊತ್ತುಂಟಾ? ಹಾಂ, ನಿನ್ನೆ ಬಂಕ್ ಮಾಡಿದ್ಯಲ್ಲ ಕ್ಲಾಸಸ್. ಇವರನ್ನೆಲ್ಲ ನಾನು ಕರ್ಕೊಂಡು ಹೋಗ್ದಂತೆ. ಬಂದದ್ದೇ ಅವರು, ಮತ್ತೆ ನನಗೆ ದುಡ್ಡು. ಮ್ಯಾಮ್ ನನಗೆ ಬೈತಿದ್ದಾರೆ, ನಿಮ್ಮನ್ನು ನಾನು ಕರ್ಕೊಂಡು ಬಂದದಂತ. ಯಾರು ಕರ್ಕೊಂಡು ಹೋದದ್ದು? ನಾನು ಕರ್ಕೊಂಡು ಹೋಗ್ಲಿಲ್ಲ. ನೀವು ಬೇಕಿದ್ರೆ ಬನ್ನಿ ಅಂತ ಹೇಳ್ತೀನಿ. ಹೌದೌದು. ನಾನು ಮುಂದುಗಡೆಯಿಂದ ಹೋಗಿದ್ದು, ನೀವು ಹಿಂದುಗಡೆಯಿಂದ ಬಂದದ್ದು ನನ್ನದು. ನಾನು ನಿಮ್ಮ ಹಿಂದುಗಡೆಯಿಂದ ಬಂದದ್ದಲ್ಲ. ಯಾವಾಗ? ಹೌದು. ಹಾಗೆ ತುಂಬಾ ಅನ್ಯಾಯ ಆಗ್ತಾ ಉಂಟು. ನನಗೆ ನ್ಯಾಯ ಕೊಡ್ಬೇಕು ಗೈಸ್. ಇಂಥವ್ರಿಗೆಲ್ಲ ನ್ಯಾಯ ಸಿಗ್ಬಾರ್ದು, ನಮ್ಗೆ ನ್ಯಾಯ ಸಿಗ್ಬೇಕು. ನನ್ನಂತವ್ರಿಗೆ, ಪಾಪದವ್ರಿಗೆ ನೋಡಿ ಎಂತ ಬೈತಿದಾಯ್ತು. ಒಂದು ಬೇಸರದ ಸಂಗತಿ ಅಂದ್ರೆ ಎಂತ ಅಂದ್ರೆ, ನನ್ನ ಫ್ರೆಂಡಿದು ಮನೆಯಲ್ಲಿ ನಾಯನ್ನು ಚಿರತೆ ಕೊಂಡೋಗಿದೆ ಅಂತ ನನಗೆ ಫೋಟೋ ಕಳಿಸಿದೆ. ಇದು ಸಂಕಲ ಕಟ್ಟಾಗಿ ಚಿರತೆ ಕೊಂಡೋಗಿದೆ. ಇದು ನಾಯನ್ನು ಚಿರತೆ ಕೊಂಡೋದು. ಚಿರತೆ ಎಷ್ಟು ಒಳ್ಳೆ ನಾಯಿ ಗೊತ್ತುಂಟ ಮಾರೆ. ಭಾರಿ ಬೇಸರ, ಬೆಳಿಗ್ಗೆ ಹೇಳಿ ಬೇಸರ ಮಾಡಿಬಿಟ್ಟೆ ಅದನ್ನು. ಹಾಗೆ ಗೈಸ್, ತುಂಬಾ ಬೇಸರದಲ್ಲಿದೆ ನಾಯಿ ಕೊಂಡೋದು. ಮತ್ತೆ ಅನ್ನ ನನ್ಗೆ ಎಷ್ಟು ಇಷ್ಟ ಇದ್ದದ ನಾಯಿ ಗೊತ್ತುಂಟ. ನಿಂದು ತೆಗಿತಾ ಇಲ್ಲ, ನಂದು ತೆಗಿತೋದು. ಹೇಳಿದ ರಂಜಾನ್ ಆದ್ಮೇಲೆ ಅಂತೆ ಅವ್ರದ್ದು ಹಬ್ಬ ಆಗ್ತದೆ. ಆಮೇಲೆ ಉಪವಾಸ ಎಲ್ಲ ಮುಗ್ದಾದ್ಮೇಲೆ ಬೀಚಿಗೆ ಹೋಗುದಂತೆ. ಖರ್ಚೆಲ್ಲ ಒಂದೇ ಅಂತೆ. ನಾವೆಂತ ನೋಡುದು ಬೇಡ ಅಂತೆ, ಖರ್ಚೆಲ್ಲ ಎಂತ ನೋಡುದು ಬೇಡ ಅವಂದೇ ಅಂತೆ. ಮತ್ತೆ ಹೋಗ್ತಾನೆ. ಮತ್ತೆ ಎಂತ ಗೊತ್ತುಂಟಾ? ಅದೇ ಮತ್ತೆ ನಂತರ ಹೇಳಿದ ಗಾಡಿ ತಕೊಂಡ್ ಬಾ ಅಂತ. ಯಾರ್ದಂತ ಹೇಳಿದೆ, ಅಪ್ಪಂದಂತೆ. ನಂದು ಅಪ್ಪನ ತಕೊಳ್ಬಾರ್ದು, ಕೊಟ್ರೆ ತಗೊಂಡು ಬರ್ತೇನೆ ಗ್ಯಾರಂಟಿ. ಪೆಟ್ರೋಲ್ ಎಷ್ಟೊತ್ತು ಹಾಕ್ತೇನೆ ಹೇಳಂತೆ? 1,000 ಅಲ್ಲ, ಅದ್ರಲ್ಲಿ ಹತ್ತುದೇ 500 ರೂಪಾಯಿ 600 ರೂಪಾಯಿದು ಪೆಟ್ರೋಲ್. 1,000 ಪೆಟ್ರೋಲ್ ವಾಪಸ್ ಬಾಟ್ಲಿಯಲ್ಲಿ ತುಂಬಿಸ್ತಾನೆ ಇವ. ಹಾಗೆ ಹೇಳ್ದ ಆಗ ಕುತ್ಕೊಂಡು ಹೋಗುವಂತ ಬೀಚಿಗೆ, ಮಲ್ಪೆ ಬೀಚಿಗೆ ಅಂತೆ. ಅವ ಫಾಸ್ಟ್ ಇದ್ದಾನೆ ನಮ್ಗಿಂತ. ಹಾಗೆ ಹೋಗುದು ಮಾರೆ, ಅವರೆಲ್ಲ ಧೂಳು ಎಬ್ಬಿಸ್ಕೊಂಡು ಅಂತ ಹೇಳ್ಬೇಡ. ವಿಡಿಯೋ ಹೋಗ್ತಾ ಇರ್ತದೆ, ಹೇಗಿನ ಸುಮ್ಮನೆ ಇಟ್ಕೊಂಡಂತೇಳಿ ಬೆಳೆದಾಗ್ತೀನಿ. ನೀನ್ ನಂಗೆ ಗೊತ್ತು ಯಾವ ಗ್ಯಾಪಲ್ಲಿ ಬಂದದ. ಇಷ್ಟು ಸರ್ ನೋಡ್ತಿದ್ರು ಮಾರೆ. ನಾನು ಇನ್ನೂ ಎಕನಾಮಿಕ್ಸ್ಗೆ ರಜೆ ಇದು ಬಂಕ್ ಮಾಡುದಿಲ್ಲ ಜನ್ಮದಲ್ಲಿ. ನಾನ್ ಮಾಡುದಿಲ್ಲ. ಹೆಂಗಸಿದು ಕಿರಿಕಿರಿ ನಂಗೆ ಗೊತ್ತುಂಟು. ಇದು ನಿಲ್ಲಿಸಿದಿಲ್ಲ ಮಲ್ಲ ಸಂಗತಿ, ದೊಡ್ಡ ಸಂಗತಿ ಅಲ್ಲ. ಕಿರಿಕಿರಿ ಯಾರಿಗೆ ಬೇಕ? ಪಕ್ಕ ನನ್ನನ್ನು ಟಾರ್ಗೆಟ್ ಮಾಡುದು. ನಾನ್ ಹೇಳ್ತೇನೆ, ನನ್ಗೆ ಇನ್ನದ್ರದ್ದು ಗೊತ್ತಿಲ್ಲ. ನಾನ್ ಹೇಳ್ತೇನೆ, ನನ್ಗೆ ವಿಷಯ ಗೊತ್ತಿಲ್ಲ. ನಾನು ನನ್ನಷ್ಟಿಗೆ ಹೋಗುದು ಬರುದು ಅಷ್ಟೇ. ಅವ್ರು ಬರ್ತಾರೆ ಬಿಡ್ತಾರೆ ಹೋಗ್ತಾರೆ, ಅದು ಬೇರೆ ವಿಷಯ. ಅಲ್ಲೇನ ಜಾತ್ರೆ ಸರಿ ಸಮೇತ ಉಂಟು, ಮಗನಿಗೆ ಗೊತ್ತಿಲ್ಲ. ಎಂತ ನಡ್ಕೊಂಡು ಹೋಗ ಬಸ್ ಅಲ್ಲಿ ಹೋಗುದು. ಎಂತ ಆಯ್ತು? ನಾನು ಸುಮ್ಮನೆ ಹೀಗೆ ಪರಿಚಯ ಯಾರಾದ್ರೂ ಇದ್ದಾರಂತ. ಕೆಲವೊಮ್ಮೆ ಪರಿಚಯ ಇರ್ತಾರಲ್ಲ, ಕೆಲವೊಬ್ರು ಸತ್ಯ ಒಮ್ಮೆ ಪರಿಚಯ ಇರ್ತಾರೆ. ಹಾಗೆ ಸ್ವಲ್ಪ ನೋಡಿದ ಪರಿಚಯ ಇಲ್ಲ. ಚಂದ ಇದ್ದಾಳ ಅಂತ ಹೇಳಿ ಸಿಗಲ್ಲ ಮಾರು ನಮಗೆ ಒಂದು ನಾನ್ಸ ಚಂದ ಹುಡುಗಿನ ಪಟಾಯಿಸಿ ನಿನ್ನೆ ತರ್ತೇನೆ. ನಿನ್ಗೆ ಉರಿಬೇಕು. ಈಗ ನೋಡಂತೆ ಡ್ರಿಂಕ್ ಚೇಂಜ್ ಮಾಡಿದ್ದಾರೆ. ಪಾಸ್ ಅಲ್ಲ, ಭಾರಿ ಜೋರಿದ್ದಾರೆ ಆಯ್ತಾ. ಹಾಗೆ ಬಾಯ್ ರಮೇಶ್,
ಅವ್ನು ನೋಡಂದ್ರೆ ಮುಖ ಸಹ ನೋಡುದಿಲ್ಲ. ಬೇರೆ ಎಂತ ಸರಿ. ಮತ್ತೆ ನಂದು ಬೆಡ್ ಎಲ್ಲ ಚೇಂಜ್ ಮಾಡ್ತಾರೆ. ನಾನು ಇಲ್ಲಿ ಮಲಗ್ತಿದ್ದೆ ಮೊದಲು, ಈ ಸೈಡ್ ಅಲ್ಲಿ ಮಲಗ್ತಿದ್ದೆ. ಈಗ ಆ ಸೈಡ್ ಅಲ್ಲಿ ಮಲಗ್ತೇನೆ. ಇಲ್ಲಿ ಮಲಗುದು ಈಗ. ಮೊದ್ಲು ಇಲ್ಲಿ ಮಲಗ್ತಿದ್ದೆ, ಈಗ ಇಲ್ಲಿ ಮಲಗ್ತಿದ್ದೇನೆ. ಈಗ ಮೊದ್ಲು ಇಲ್ಲಿ ಮಲಗ್ತಿದ್ದೆ, ಎಲ್ಲ ಶಿಫ್ಟ್ ಮಾಡಿ ಬಿಟ್ಟಿದ್ದೇನೆ ಸಾಮಾನೆಲ್ಲ. ಹಾಗೆ ಆ ಎಂತ ಹೇಳುದು ಅಂತ ಗೊತ್ತಿಲ್ಲ ಎಲ್ಲ. ನೋಡ್ಬೇಕಂತ ಆಗ್ತದೆ ವಿಷಯ ಅಂತ. ಒಳ್ಳೇದಾದ್ರೆ ಇನ್ಸ್ಟಾದಲ್ಲಿ ಒಳ್ಳೇದಾದ್ರೆ ಅಥವಾ ಯೂಟ್ಯೂಬಲ್ಲಿ ಒಳ್ಳೇದಾದ್ರೆ ವಿಡಿಯೋ ಮಾಡ್ತಾ ಹೋಗ್ತೇನೆ, ಒಳ್ಳೇದಾಗ್ತೇನೆ ಅಂತ ನಂಬ್ತೇನೆ. ನೀವು ನನಗೆ ಬೆಳೆಸ್ತೀರ ಅಂತ ಗೊತ್ತುಂಟು, ಬಿಟ್ಟುಕೊಡುದಿಲ್ಲ ಅಂತ ಗೊತ್ತುಂಟು. ಆದ್ರೆ ಒಂದು 3 ವರ್ಷ 4 ವರ್ಷ ತಾಗ್ತದೆ, ಕಮ್ಮಿ ಅಂದ್ರೂ ಕೂಡ 5 ವರ್ಷ ಬೇಕು ಯೂಟ್ಯೂಬ್ ಅಲ್ಲಿ ಮೇಲೆ ಬರ್ಲಿಕ್ಕೆ. ಸುಲಭ ಇಲ್ಲ ಯಾವುದು, ಯಾವುದು ಕೂಡ ಸುಲಭದ ಕೆಲಸ. ಅದಕ್ಕೆ ನಾನು ಕೂಡ ಪಾರ್ಟ್ ಟೈಮ್ ಆಗಿ ಕೆಲವೊಂದು ನಾಟಕ ಮತ್ತೆ ಹೀಗೆಲ್ಲ ಕೆಲವೊಂದು ಸ್ಟೋರಿ ಎಲ್ಲ ಬರೆಯುವಂಥದ್ದು, ಕಾಲೇಜಿಗೆ ಎಂತಾದ್ರು ರೆಡಿ ಮಾಡುವಂಥದ್ದ, ಅದೆಂತಾದ್ರು ಸ್ವಲ್ಪ ಸ್ವಲ್ಪ ಹಾಡುದ ಎಂತಾದ್ರು ಟ್ರೈ ಮಾಡ್ತಾ ಇದ್ದೇನೆ ಸೈಡ್ ಅಲ್ಲಿ. ಅದೊಂದು ಇರ್ಲಿ ಅಂತ ಒಂದು ನಾಟಕ ಎಂತಾದ್ರು. ನಾಟಕ ಅಂದ್ರೆ ನನಗೆ ಇಷ್ಟ ತುಂಬ. ಹಾಗೆ ನಾನು ಕಾಲೇಜ್ ಡೇಸ್ ಅಲ್ಲಿ ಒಂದು 2 ನಾಟಕ ಬರ್ದಿದ್ದೇನೆ ಫ್ರೆಂಡ್ ಒಟ್ಟಿಗೆ ಸೇರಿ. ಬಾರಿ ಒಳ್ಳೆದಾಗಿತ್ತು, ಬಾರಿ ಮಿಂಚಿದೆ ರೈಸ್. ಹಾಗೆ ಇದಕ್ಕೆ ಇನ್ನೊಂದು ಸಪೋರ್ಟ್ ಬೇಕು, ನೆಕ್ಸ್ಟ್ ನೋಡ್ಬೇಕು ಕಾಲೇಜಿಗೆ ಪ್ರೆಸೆಂಟೇಶನ್ ಮಾಡ್ಬೇಕು. ಮಾಡಿ ನಿಮಗೆ ಸಹ ವಿಡಿಯೋ ಹಾಕ್ತೇನೆ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗಲ್ಲ, ನಾಟಕ ಹಾಕಿದ್ದಾರೆ ನೋಡುವ ಅಂತ ಆಗ್ತದೆ. ಅಂದ್ರೆ ಅದಕ್ಕೆಲ್ಲ ನಿಮ್ದು ಸಹಕಾರ ಬೇಕು. ನಿಮ್ದು ಸಹಕಾರ ಇಲ್ಲದಿದ್ರೆ ಯಾವ್ದು ಕೂಡ ಆಗ್ಲಿಕ್ಕೆ ಇಲ್ಲ. ತಕೊಳ್ಬೇಕಂತ ಆಸೆ ಉಂಟು, ಲ್ಯಾಪ್ಟಾಪ್ ಇಲ್ಲದಿದ್ರೆ ಕಂಪ್ಯೂಟರ್ PC ತಕೊಳ್ಬೇಕಂದ್ರೆ. ಅಂದ್ರೆ ನಾನು ಗೇಮಿಂಗ್ ಎಲ್ಲ ಮಾಡ್ಲಿಕ್ಕೆ ನಂಗೆ ಬರುದಿಲ್ಲ. ನಾನು ಗೇಮ್ ಆಟಾಡ್ಲಿಕ್ಕೆ ಫ್ರೀ ಫೈರ್ ಮತ್ತೆ PUBG BGMI ಅದೆಲ್ಲ ಆಡ್ಲಿಕ್ಕೆ ನನ್ಗೆ ಬರುದಿಲ್ಲ. ಹಾಗೆ ನಾನು ಗೇಮಿಂಗ್ ಸ್ಟ್ರೀಮ್ಗೆ ಹೋಗ್ಲಿಲ್ಲ, ಇಲ್ಲದೆ ನಾನು ಎಣಿಸ್ತಿದ್ದೆ ಗೇಮಿಂಗ್ ಸ್ಟ್ರೀಮ್ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಗೇಮಿಂಗ್ ಸ್ಟ್ರೀಮ್ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲಿ ಒಳ್ಳೆ ನನ್ನ ಫ್ರೆಂಡ್ ಅವರೆಲ್ಲ ತುಂಬಾ ಗೇಮಿಂಗ್ ಸ್ಟ್ರೀಮ್ ಗೇಮರ್ಸ್ ತುಂಬಾ ಜನ ಇದ್ದಾರೆ. ಆದ್ರೆ ಅವರಿಗೆ ಯಾರು ಸಹ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅಂದ್ರೆ ಅವನಿಗೆ ಹೆದರಿಕೆ, ಅಂದ್ರೆ ಎಂತಾದ್ರೂ ಆಗ್ತದೆ, ಯಾರು ಸಹ ನೋಡುದಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಹಾಕಿದ್ರೆ ನೋಡ್ತಾರೆ, ಸ್ಟ್ರೀಮಿಂಗ್ ಮಾಡಿದ್ರೆ ನೋಡ್ತಾರೆ. ಗೇಮರ್ಸ್ ತುಂಬಾ ಜನ ಇದ್ದಾರೆ, ಗೇಮ್ ಲವ್ ಮಾಡುವವರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಮಾಡಿದ್ರೆ ತುಂಬಾ ಲಾಭ, ಅಂದ್ರೆ ತುಂಬಾ ಒಳ್ಳೇದು. ಈಗ ನಾವು ವ್ಲಾಗಿಂಗ್ ಮಾಡುವವರು, ನಮ್ಗೆ ಅಂದ್ರೆ ಎಷ್ಟು ಜನ ಈಗ ನಮ್ಮದೆಲ್ಲ ಫೇಮಸ್ ಆಗುದಿಲ್ಲ, ನಾವು ರಪ್ಪ ಫೇಮಸ್ ಆಗುದಿಲ್ಲ. ಆಗ್ಬೇಕಾದ್ರೆ ಒಂದು ಎಷ್ಟು ವರ್ಷ ಬೇಕು, ಒಂದು 5 ವರ್ಷ ಬೇಕೆ. ಆಗ ಹೇಳಿದೆ 5 ವರ್ಷ ಬೇಕೆ ಒಂದು ಬ್ಲಾಗಿಂಗ್ ಅಲ್ಲಿ ಫೇಮಸ್ ಆಗ್ಬೇಕಿತ್ತು. ಸುಮ್ನೆ ಸುಮ್ನೆ ಯಾರು ಕೂಡ ಫೇಮಸ್ ಆಗುತ್ತೆ, ಹೀಗೆ ಕುತ್ಕೊಂಡು ಮಾತಾಡಿದ್ದು ಕೂಡ ಫೇಮಸ್ ಆಗುದಿಲ್ಲ. ಅದಕ್ಕೆ ಹೇಗಾದ್ರೂ ಒಂದು ಆಕ್ಟಿವಿಟಿ ಮಾಡ್ಬೇಕಂದ್ರೆ, ಎಂತಾದ್ರು ಈಗ ಸೌರ ಜೋಶಿ ಅವರು ಮಾಡಿದಾಗೆ ಒಳ್ಳೊಳ್ಳೆ ಆಕ್ಟಿವಿಟಿ, ಅವರೊಂದೊಂದು ಇದು. ಮತ್ತೆ ಅವರೊಬ್ಬರು ಇನ್ನೊಬ್ಬರು ಇದ್ದಾರೆ ಆಯುಷ್ ಭಂಡಾರಿ ಅಂತ, ಅವರೊಂದೊಂದು ಆಕ್ಟಿವಿಟಿ. ಮೊನ್ನೆ ಒಂದು ನೋಡಿದೆ ವಿಡಿಯೋ, ಅವರು ಸಿಂಹದ್ದು ಕೈ, ಇದು ಸಿಂಹದ್ದು ಬಾಯಿ ಒಳಗೆ ಕೈ ಹಾಕುದು, ಎಂತ ಎಲ್ಲ ಮಾಡ್ತಾರೆ. ಅಂದ್ರೆ ಯೂಟ್ಯೂಬ್ಗೆ ಅಂತದ್ದೇ ವಿಡಿಯೋ ಬೇಕು. ಈಗ ನಾನು ಸುಮ್ಮನೆ ಕುತ್ಕೊಂಡು ಮಾತಾಡಿದ್ರೆ ಯಾರು ಕೂಡ ನೋಡುದಿಲ್ಲ, ಸುಮ್ಮನೆ ಮಾತಾಡ್ಬೇಕಷ್ಟೇ, ಯಾರು ಕೂಡ ನೋಡ್ತೇನೆ. ನಾನು ಮಾತಾಡುದು ಮತ್ತೆ ಅಪ್ಲೋಡ್ ಮಾಡುದು ಅಷ್ಟೇ, ಅದು ಎಷ್ಟು ಹೇಳಿದ್ರೆ ಅಷ್ಟೇ. ಬಟ್ ನಾನು ಹೇಳುದು ಅಂತಂದ್ರೆ ಆಕ್ಟಿವಿಟಿ ಮಾಡ್ಬೇಕು. ಆಕ್ಟಿವಿಟಿ ಮಾಡಿದ್ರೆ ಮಾತ್ರ ಒಂದು ಲೆವೆಲ್ ಅಲ್ಲಿ ನಿಲ್ತದೆ. ನಮ್ಮ ಟೀಮ್ ಏನುಂಟು ಅದು ಒಳ್ಳೇದಿರ್ತದೆ. ಗೊತ್ತಾಯ್ತಾ ಯಾರಂತ? ರೊನಾಲ್ಡೋ. ಹಾಗೆ ಆಡ್ಬೇಕಂತ ಉಂಟೆಲ್ಲ, ಆಸೆ ಉಂಟು. ಆ ನೋಡುವ, ಮಾಡ್ಬೇಕು. ಆದ್ರೆ ಆಗ್ತದೆ. ಮತ್ತೆ ನಾಟಕ ಎಲ್ಲ ಬರಿಬೇಕು, ನಾಟಕ ಮಾಡ್ಬೇಕು. ನನ್ಗೆ ಆಸೆ ಯಾರೊಟ್ಟಿಗೆ ಮಾಡ್ಲಿಕ್ಕೆ ನಾಟಕ ಗೊತ್ತುಂಟ? ನಮ್ಮ ಅರವಿಂದ್ ಬಳ್ಳಾರ್, ದೇವದಾಸ್ ಕಾಪಿಕಾಡ್, ನವೀನ್ ಪಾಟೀಲ್, ವಾಮಂಚೂರು ಅವರೊಟ್ಟಿಗೆಲ್ಲ ನಾಟಕ ಮಾಡುವಂತ ಭಾರಿ ಆಸೆ ಉಂಟು. ಆ ಆಸೆ ನಿರ್ವಹಿಸಿದ್ರೆ ದೇವರು ಒಳ್ಳೇದು, ಇಲ್ಲದ್ರೆ ನೋಡುವ ಎಂತಂತ. ಮತ್ತೆ ನನಗೆ JP ತುಮಿನಾಡ್ ತರ ಒಂದು ಮೂವಿ ಮಾಡ್ಬೇಕಂತ ಭಾರಿ ಆಸೆ ಉಂಟು. ಸೂಪ್ರಮ್ಸು ಆ ತರ ಒಂದು ಮೂವಿ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಉಂಟು, ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಆತರ ನಮ್ಗೆ ಒಂದು ಫ್ರೆಂಡ್ ಎಲ್ಲ ಬೇಕು. ಅಂದ್ರೆ ಅವರೊಟ್ಟಿಗೆ ಡಿಸ್ಕಷನ್ ಮಾಡಿ, ಅವರೊಟ್ಟಿಗೆ ಮಾತಾಡಿ ನಿಲ್ಬೇಕು. ಹಾಗೆ ನನ್ಗೆ ಅಂದ್ರೆ ನಾನು ಒಬ್ಬನೇ ಯಾವ್ದು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವ್ದು ಕೂಡ ನಾಟಕ ಬರೀಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾನ್ ಬರ್ದ ಕಾನ್ಸೆಪ್ಟ್ ಬೇರೆಯವ್ರಿಗೆ ಇಷ್ಟ ಆಗ್ತದೆ ಇಲ್ಲ ಗೊತ್ತಾಗ್ಬೇಕಲ್ಲ. ಡಿಸ್ಕಷನ್ ಮಾಡಿದ್ರೆ ಎಲ್ಲವೂ ಗೊತ್ತಾಗ್ತದೆ. ಅಂದ್ರೆ ಇವರಿಗೆ ಈ ಕಾನ್ಸೆಪ್ಟ್ ಕರೆಕ್ಟ್ ಆಗ್ಲಿಲ್ಲ, ಈ ಕಾನ್ಸೆಪ್ಟ್ ಅನ್ನು ಇನ್ನು ಕೂಡ ಒಳ್ಳೆ ಮಾಡ್ಬೋದು.
ಈ ತರ ಮಾಡ್ಬೋದು, ಈ ತರ ಮಾಡ್ಬೋದು ಅಂತ ಯೋಚನೆ ಬರ್ತದೆ. ಈಗ ನಾನ್ ಬರೆಯುದಾದ್ರೆ ಒಬ್ಬ ಬಂದ, ಹೋದ, ಮಾತಾಡಿದ, ಸತ್ತ, ಬಿದ್ದ, ಹೋದ, ಅಷ್ಟೇ ನನ್ನದ್ರಲ್ಲಿ ಹಾಗೇನೆ ಬರ್ತದೆ. ಹ, ಮಾತಾಡಿದ, ಬಂದ, ಹೊಡೆದ, ಹೋದ, ಆಯ್ತು ಅಲ್ಲಿ ನಾಟಕ ಮುಗಿಯಿತು. ನೆಕ್ಸ್ಟ್ ನೆಕ್ಸ್ಟ್ ಬೇರೆ ಬಾರಿ ಬರೆಯುವಾಗ ಅವನನ್ನು ಕರ್ಕೊಂಡು ಹೋದ, ಇವನನ್ನು ಕರ್ಕೊಂಡು ಬಂದ, ಇಲ್ಲಿಗೆ ಮಾತಾಡಿದ, ಹೋದ. ಆತರ ಇರ್ಬಾರ್ದು, ಆತರ ನಾಟಕವೇ ಇರ್ಬಾರ್ದು. ಅಂದ್ರೆ ನಾಟಕ ಅಂದ್ರೆ ಹೇಗೆ ಅಂದ್ರೆ ಅದೊಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ಬೇಕು. ಆತರ ಇದ್ರೆ ಮಾತ್ರ ಒಂದು ಚಂದ ಇರ್ಬೇಕು ನಾಟಕ ಸಹ ನೋಡ್ಲಿಕ್ಕೆ. ಮತ್ತೆ ನಾನ್ ಸಹ ಈಗ ಕುತ್ಕೊಂಡು ಬ್ಲಾಗಿಂಗ್ ಮಾಡುದಲ್ಲ, ಬ್ಲಾಗಿಂಗ್ ಮಾಡಿದ್ರೆ ಮಾತಾಡ್ಕೊಂಡು ನಡ್ಕೊಂಡು ಆಕ್ಟಿವಿಟಿ ಮಾಡ್ಕೊಂಡು ಅದನ್ನು ಬ್ಲಾಗಿಂಗ್ ಅಂತ ಹೇಳಿ. ಮತ್ತೆ ಈ ಕುತ್ಕೊಂಡು ಸುಮ್ಮನೆ ಪಟಂಗ ಹಾಕುದು ಅದು ವೇಸ್ಟ್, ಅದು ಬ್ಲಾಗಿಂಗ್ ಅಂತ ಆಗುದಿಲ್ಲ, ಸುಮ್ಮನೆ ಮಾತಾಡುದು ಅಂತ ಅಷ್ಟೇ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗುವ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.